ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿಧೀಸ್ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಸಂಗಟ ನನ್ನ ಮುಂಜಾನೆ ರುಟೀನ್ ಹೆಂಗಿರ್ತೈತಿ ಅದು ಒಂದು ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ಲಿಕ್ಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿರಿ. ಅಂದ್ರೆ ನಾ ಯಾವುದೇ ವಿಡಿಯೋಗಳು ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನಾನಂತೂ ಎದ್ದು ಎಲ್ಲ ಜಳಕ ಮುಗಿಸ್ಕೊಂಡು ದೇವ್ರ ಪೂಜೆನೂ ಆಗಿತ್ತು ನಂದು. ಮತ್ತು ನಂದು ಅಡುಗೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಮೊದಲು ನೀರು ಕುಡಿಯೋದ್ರಿಂದ. ಮತ್ತು ನಾ ಇತ್ತೀಚೆಗೆ ಅದು ABC ಜ್ಯೂಸ್ದು ಇದು ಟ್ರೈ ಮಾಡಕತ್ತೀನಿ. ನೋಡೋಣ ಅದ್ರ ರಿಸಲ್ಟ್ ಚಲೋಗೆ ಬಂದ್ರೆ ನಾ ABC ಜ್ಯೂಸ್ ಹೆಂಗೆ ರೆಡಿ ಮಾಡ್ತೀನಂತ ಆ ವಿಡಿಯೋನು ನಿಮ್ಮ ಸಂಗಡ ಶೇರ್ ಮಾಡ್ತೀನಂತ. ಮತ್ತೇನಲ್ಲ ಮೊದಲು ಏನೈತ್ಲ ಎಲ್ಲ ಗ್ಯಾಸ್ ಕಟ್ಟಿ ಇದು ಒರೆಸ್ಕೊಂಡು ತೊಗೊಂಬಿಡ್ತೀನಿ. ನಾ ಎದ್ದ ಕ್ಷಣ ರಾತ್ರಿ ಹಲ್ಲಿ ಇದು ತಿರುಗಾಡಿರ್ತಾವ ಅಂತೇಳಿ ಆಮೇಲೆ ನಾನು ಅಡುಗೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇದು ABC ಜ್ಯೂಸ್ ಕುಡಿಯಾಗ ಆದಷ್ಟು ಸ್ವಲ್ಪ ನೀರು ಬೆಚ್ಚಗೆ ಮಾಡ್ಕೊಂಡು ಕುಡೀರಿ. ಯಾರಾದರೂ ಟ್ರೈ ಮಾಡ್ತಿದ್ರಂದ್ರೆ ಅದು ಸ್ವಲ್ಪ ಹಿಂಗೆ ಆಮ್ಲ ಏನು ಹಾಕಿರ್ತೀವಲ್ಲ ಅದು ಕೈ ಅನ್ನಿಸ್ತೈತಿ. ಅದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕುಡಿದ್ರೆ ಅದು ಅನಿಸೋದಿಲ್ಲ. ಉಗುರು ಬೆಚ್ಚಗೆ ನೀರು ಮುಂಜಾನೆ ಜಲ್ದಿ ಕುಡಿಯೋದ್ರಿಂದ ನಮ್ಮ ಹೊಟ್ಟೆನೂ ಕ್ಲೀನ್ ಇರ್ತೈತಿ. ಅದಕ್ಕಾಗಿ ಅದು ಚಲೋ. ಈಗ ನನ್ನ ಮಗಳೂ ಎದ್ಲು. ಇವತ್ತು ಶನಿವಾರ ಇರೋದ್ರಿಂದ ಆಕಿನ ಸಾಲಿ ಮುಂಜಾನೆ ಜಲ್ದಿನೇ ಇತ್ತು. ಆಕಿಗೆ ರೆಡಿ ಮಾಡಕತ್ತಿದ್ದೆ. ಮತ್ತು ಆಕಿನೂ ಎದ್ದು ಆಕಿಗೆ ಜಳಕ ಮಾಡಿಸಿ ರೆಡಿ ಮಾಡಕತ್ತಿದ್ದೆ. ಹೆಣ್ಮಕ್ಳಿಗೆ ರೆಡಿ ಮಾಡೋದು ಅಂದ್ರೆ ಏನೋ ಒಂಥರ ಖುಷಿ ಅಂತ ನನಗೆ ಅನ್ನಿಸ್ತೈತಿ. ಸ್ಪೆಷಲಿ ಎಷ್ಟೇ ಕೆಲಸಗಳಿರಲಿ ನಮ್ಮ ಹೆಣ್ಮಕ್ಳು ಇದ್ದಿದ್ದು ಅದು ಅವ್ರ ಸಂಗ ಟೈಮ್ ಸ್ಪೆಂಡ್ ಮಾಡೋದೈತಲ್ಲ ಅದೊಂಥರ ಏನೋ ಖುಷಿನೇ ಬೇರೆ. ಮತ್ತು ನನ್ನ ಮಗಳದೆಲ್ಲ ರುಟೀನ್ ಮುಗಿಸಿ ಆಕೆಗೆ ಸಾಲಿಗೆ ಕಳಿಸಿ ನಾ ಹಾಗೆ ಅಡುಗೆದು ಸ್ಟಾರ್ಟ್ ಮಾಡತ್ತೀನಿ. ಚಪಾತಿಗೆ ಹಿಟ್ಟು ಮಾಡ್ಕೊಳಕತ್ತಿದ್ದೆ. ನಾ ಏನಂದ್ರೆ ಅಡುಗೆ ಮುಂಜಾನೆ ಮಾಡ್ಕೊಂಡು ಬಿಡ್ತೀನಿ. ಹೆಚ್ಚಾಗಿ ನಾಷ್ಟ ಮಾಡೋಕೆ ಹೋಗೋದಿಲ್ಲ. ಮುಂಜಾನೆ ಎಲ್ಲ ಅಡುಗೆ ಕೆಲಸಗಳು ಮುಗಿಸ್ಕೊಂಡ್ಬಿಡ್ತೀನಿ. ನಾ ಅಂದ್ರೆ ಮಧ್ಯಾಹ್ನ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ನನಗೂ ಸ್ವಲ್ಪ ಕೆಲಸ ಈಸಿ ಆಗ್ತೈತೆ. ಮುಂಜಾನೆ ಆದಷ್ಟು ಅಡುಗೆ ಮಾಡ್ಕೊಂಡು ಕಡೆ ಕೈ ಬಿಡ್ತೀನಿ. ಹಿಟ್ಟು ನಾದಿ ಸೈಡ್ಗೆ ಇಟ್ಕೊಂಡ್ರೆ ನನ್ನ ಫ್ರೆಂಡ ನಾಷ್ಟ ಮಾಡಿದ್ಲು. ಅಕ್ಕಿ ನಂಗೆ ನಾಷ್ಟ ತಂದು ಕೊಟ್ಟಿಳು. ಉದ್ದಿನ ವಡೆ ಮಾಡಿದ್ಲಕ್ಕಿ ತಂದು ಕೊಟ್ಟಿಳು. ಅದು ವಡೆ ಅಂತೂ ಅವ್ರು ಮಸ್ತ್ ಮಾಡ್ತಾರೋ. ಅದ್ರ ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ. ನಾನು ವಿಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತ. ನೀವು ನೋಡ್ಬೋದು ವಡೆ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದವ ತೋರ್ಸಕತ್ತಿದ್ದೆ. ಇದು ಆಗ ನಾನು ಆಯ್ತು ಈಗ ಪಲ್ಯ ಮಾಡಾಕತ್ತೀನಿ. ಇದು ಬ್ಯಾಳೆ ಹಾಕಿ ಮೆಂತಿ ಪಲ್ಯ ಮಾಡಾಕತ್ತಿದ್ದೆ ನಾನು. ಇವು ಬ್ಯಾಳೆ ಏನವಲ್ಲ ಒಂದು ಸ್ವಲ್ಪ ತೊಗೋರಿ, ಜಾಸ್ತಿ ಕ್ವಾಂಟಿಟಿ ಏನು ತೊಗೋಬೇಡ್ರಿ. ತೊಗರಿ ಬ್ಯಾಳೆ ತೊಗೊಂಡಿನಿ ನಾನು. ಇವು ಬ್ಯಾಳೆ ಸ್ವಲ್ಪ ದೂಸ್ ಇರ್ತಾವಂತೇಳಿ ಸ್ವಚ್ಛಗೆ ತೊಗೊಳಕತ್ತೀನಿ. ತೊಳ್ಕೊಂಡಿಂದ ಒಂದಿಷ್ಟು ನೀರು ಬೆಚ್ಚಗೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ಅದ್ರೊಳಗೆ ಇವು ಬ್ಯಾಳೆ ಏನದಾವ ನೋಡು ಒಂದು ಉಗಿ ಕುದಿಸ್ಕೋಬೇಕು. ಭಾಳನೂ ಕುದಿಬಾರ್ದವು, ಒಂದೇ ಉಗಿ ಕುದ್ರೆ ಸಾಕಾಗ್ತೈತಿ. ಇದು ಆಯ್ತು. ಈ ಕಡೆ ಒಂದು ಕಡೆ ಬ್ಯಾಳೆ ಕುದಿಯೋಕೆ ಇಟ್ಕೊಂಡಿದ್ದೆ, ಒಂದು ಕಡೆ ಚಾಕ್ ಇಟ್ಕೊಂಡಿದ್ದೆ. ಇವು ಬ್ಯಾಳೆ ನೋಡ್ಬೋದು ಈಗ ಒಂದು ಉಗಿ ಕುದ್ದವು. ಇಂಥವು ಬ್ಯಾಳೆ ಕುದಿಯತನ ಹಂಗೆ ನಾ ಚಹಾ ಕುಡ್ಕೋತ ಈ ಕಡೆ ತೆಳಗೆಲ್ಲ ಕುತ್ಕೊಂಡು ಹೆಚ್ಕೊಂಡ್ಬಿಡ್ತೀನಿ. ನಾನು ನಿಂತಾದ್ರೆ ಲೇಟ್ ಆಕೈತಿ ಅಂದು ತೆಳಗೆ ಕೂತು ಎಲ್ಲ ಹುಳ್ಕೊಂಡು ಬಿಡ್ತೀನಿ. ಕ್ಯಾಬೇಜ್ ಪಲ್ಯನೂ ಮಾಡೋಕ್ಕಿದ್ದೆ. ಅದಕ್ಕೆ ಮೆಂತಿ ಪಲ್ಯ, ಕ್ಯಾಬೇಜ್ ಪಲ್ಯ ಎಲ್ಲ ಅವನ್ನ ಹುಳ್ಕೊಂಡು ಇಟ್ಕೊಳಕತ್ತಿದ್ದೆ. ಈಗ ಹಿಂಗೆ ಸೈಡ್ ಕ್ಯಾಬೇಜ್ನ ಹುರ್ಕೊಳಕತ್ತೀನಿ. ಕ್ಯಾಬೇಜ್ ಈಗ ಜರ ಹುರಿದವು. ಈಗ ಬ್ಯಾಳೆ ಪಲ್ಯ ರೆಸಿಪಿ ಮಾಡ್ಕೊಂಬರ್ರಿ. ಬ್ಯಾಳೆನೂ ಒಂದು ಉಪ್ಪು ಕುದ್ದಿವವು.
ಇಲ್ಲಿ ಮೆಂತಿ ಪಲ್ಯ ಬೆಳ್ಳುಳ್ಳಿ ಜಜ್ಕೊಂಡಿಟ್ಟಿನಿ, ಮೆಣಸಿನ್ಕಾಯಿನೂ ಹುರ್ಕೊಂಡಿಟ್ಟಿನಿ. ಈಗ ಒಂದು ಕಡಾಯಿನೊಳಗೆ 1-2 ಟೀ ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋರು, ಜಾಸ್ತಿ ಏನು ಹಾಕಲ್ಲ. ಈಗ ಅದರಾಗೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಿಂದ ಮೆಣಸಿನ್ಕಾಯಿ ಹಾಕೋತೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಫ್ರೈ ಆದಿಂದ ಸ್ವಲ್ಪ ಅರಿಶಿನ, ಉಪ್ಪು, ಅದು ಪಾನಿ ಹೊಡೆದಿರ್ತೀವಲ್ಲ ಅದ್ರೊಳಗೆ ಹಾಕೋರಿ, ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಈಗ ಅದಕ್ಕೆ ಮೆಂತಿ ಪಲ್ಯ ಹಾಕೋತೀನಿ ನಾನು. ಸ್ವಲ್ಪ ಆದಷ್ಟು ಸಣ್ಣಗೆ ಹೋಳು ಇಟ್ಕೋರಿ ಮೆಂತಿ ಪಲ್ಯ. ಈಗ ಅದು ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋರಿ ಅಷ್ಟು. ಈಗ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಾದಿಂದ ಈಗ ಬ್ಯಾಳೆ ಹಾಕೊಳ್ಳೋ ಮತ್ತು ಏನು ಒಂದು ಕುದಿಸ್ಕೊಂಡಿರ್ತೀವಲ್ಲ ಅವು ಬ್ಯಾಳೆ ಹಾಕ್ಕೊಂಡು ಈಗೆಲ್ಲ ಇದು ಮಿಕ್ಸ್ ಮಾಡ್ಕೊತೀನಿ. ಆಯಿತು, ಇದು ಪಲ್ಯ ಆಯ್ತು. ಈಗ ಇದು ಮುಚ್ಚಿ ಸೈಡ್ಗೆ ಇಟ್ಕೊತೀನಿ. ಈಗ ಆಯಿತು, ಪಲ್ಯ ಅಂತೂ ಮಾಡಿದ್ದೆ. ಚಪಾತಿಗೆ ರೆಡಿ ಮಾಡಿಟ್ಟು ನಾನು ಮಿದ್ಕೊಳಕತ್ತೀನಿ. ಅದು ಹಿಟ್ಟು ಎಷ್ಟು ಚಂದ ಮಿದ್ಕೊಂಡಿರ್ತೀವಲ್ಲ ಅಷ್ಟು ಸಾಫ್ಟಾಗಿ ಚಪಾತಿ ಬರ್ತಾವೆ. ಆಯಿತು, ಚಪಾತಿ ಅಂತೂ ರೆಡಿ. ಅದು ನಮ್ಮ ಮನೆಯವ್ರಿಗೆ ಹಂಗೆ ಊಟ. ಮತ್ತು ನಮ್ಮ ಉತ್ತರ ಕರ್ನಾಟಕ ಸೈಡ್ದು ಯಾವ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ, ಅದು ರೆಸಿಪಿ ಮಾಡಿ ತೋರ್ಸಕ್ಕೆ ನಾನು ಟ್ರೈ ಮಾಡ್ತೀನಂತ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿರಿ, ಅಂದ್ರೆ ಅದೇ ಥರ ವಿಡಿಯೋ ಮಾಡೋಕ್ಕೆ ನನಗೂ ಇದು ಆಗ್ತೈತಿ. ಮತ್ತು ಇನ್ನು ಮುಂದೇನು ವ್ಲಾಗ್ ಅದಾವಲ್ಲ ಚಲೋ ಬರುವುದಾವ ಸಂಕ್ರಾಂತಿ ಹಬ್ಬದ್ದು. ಅದಕ್ಕಾಗಿ ಇನ್ನು ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ಲಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಮತ್ತು ಇದೇ ಥರ ಒಂದು ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ಬಾಯ್.